ಅಷ್ಟೇನು ಇದೆ, ಅಷ್ಟೇ 4-5 ಅದು ಕೂಡ ಆ ಒಂದು ಪಕ್ಷದಲ್ಲಿ ಯಾರು ನಮ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ರೆ ಅವ್ರು ಹೇಳ್ಕೊಟ್ಟು ಹೋಗಿ ಕಂಪ್ಲೇಂಟ್ ಕೊಡ ಅಂತ 2 ಲೇಡೀಸ್ ನ ಕಳ್ಸಿರೋದು. ಸೊ ಇಂಥದ್ದು ಈ ಕಂಪ್ಲೇಂಟ್ 4-5 ಕಂಪ್ಲೇಂಟ್. ಸೊ ಬೇಲ್ ಲಾಸ್ಟ್ ಟೈಮ್ ಬಂದ್ಬಿಟ್ಟು ಇದೇ ರೀತಿ ಇನ್ನೂ ಎನ್ಕ್ವೈರಿ ಇದೆ, ಇನ್ನೂ ಸ್ವಲ್ಪ ಎನ್ಕ್ವೈರಿ ಮಾಡ್ಬೇಕಂತ ಅವ್ರು ಕೌಂಟರ್ ಕೊಡ್ತಾರೆ. ಒಂದೊಂದು ಪ್ರತಿ ಸಲನೂ ನಾವು ಬೇಲ್ ಅಪ್ಲೈ ಮಾಡುವಾಗ ಪೊಲೀಸ್ ಅವ್ರ ಕಡೆಯಿಂದ ಒಂದು ಕೌಂಟರ್ ಹೋಗುತ್ತೆ. ಅವ್ರು ಬಂದ್ಬಿಟ್ಟು ಅಲ್ಲಿ ಹೇಳ್ತಾರಲ್ಲ ಈ ಕಾರಣದಿಂದ ಬೇಲ್ ಕೊಡಬೇಡಿ, ಈ ರೀತಿ ಅವರು ಕೌಂಟರ್ ಕೊಡ್ಬೇಕಾಗುತ್ತೆ. ಸೊ ಅವ್ರು ಪೊಲೀಸರ್ಗೆ ಕೌಂಟರ್ ಕೊಡಕ್ ಏನಿಲ್ಲ, ಯಾಕಂದ್ರೆ ಕಂಪ್ಲೇಂಟು ಬರ್ತಾ ಇಲ್ಲ. ಬೇರೆ ಏನು ಹೊಸದಾಗಿ ಅವರಿಂದ ಇವಾಗ ನಮ್ಮನ್ನ ಬೇರೆ ಡೈರೆಕ್ಟರ್ಸ್ ನ ಅರೆಸ್ಟ್ ಮಾಡಕ್ಕೂ ಅವ್ರಿಗೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾವೆಲ್ಲ ಹೈಡ್ ಅಲ್ಲಿ ಇದೀವಲ್ವಾ. ನಮ್ಗೆ ಗೊತ್ತು ನನ್ನ ನಂಬರ್ ಎಲ್ಲ ನಿಮ್ ಸ್ವಿಚ್ ಆಫ್ ಇದೆ, ಯಾವಾಗ್ಲೂ ಒಂದ್ಸರಿ ಎಲ್ಲಾದ್ರೂ ದೂರ ಹೋಗಿ ಆನ್ ಮಾಡಿ ಸ್ವಲ್ಪ ಏನಾದ್ರು ಒಂದು ಟ್ರಾನ್ಸಾಕ್ಷನ್ ಮಾಡ್ಬೇಕಾಗುತ್ತೆ, ಅದಕ್ಕೋಸ್ಕರ ಮಾಡಿರ್ತೀವಿ. ಸೊ ಈ ರೀತಿ ಇರೋದ್ರಿಂದ ಅವ್ರಿಗೆ ಯಾವ್ದು ಅಪ್ಡೇಟ್ ಇಲ್ಲ. ಕೊನೆಗಿರೋ ಒಂದು ವೆಪನ್ ಅವ್ರಿಗೆ ಸಿಕ್ಕಿರೋದು ಇದೊಂದೇ ಪ್ಲೇ ಸ್ಟೋರ್ದೆ. ಅದಕ್ಕೆ ಅವ್ರು ರಿಮೂವ್ ಮಾಡಲ್ಲ ಅಂದಿದ ತಕ್ಷಣ ಸಸ್ಪೆಂಡ್ ಆದ್ರೂ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ ಮಾಡ್ಕೊಂಡಿದ್ದಾರೆ ಇವಾಗ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಪ್ಲೇ ಸ್ಟೋರ್ ಅವರು, ಸೊ ಸಸ್ಪೆಂಡ್ ಮಾಡಿದ್ದಾರೆ. ಇವಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಪೊಲೀಸು, ಇವಾಗಾದ್ರೂ ಕಂಪ್ಲೇಂಟ್ ಜಾಸ್ತಿ ಆದ್ರೆ ಕೇಸನ್ನ ಬೇರೆ ತರ ತಗೊಂಡು ಹೋಗ್ಬೋದು ಅನ್ನೋದು ಒಂದೇ ಉದ್ದೇಶ. ಸೊ ಕೆಲವೊಂದು ಪ್ರಶ್ನೆಗಳೆಲ್ಲ ಆಲ್ರೆಡಿ ಹಲವಾರು ಕೇಳಿರೋದು, ಈ ತರ ಕೇಳ್ತಾರೆ. ಅದು ನನ್ಗೆ ಏನೇನ್ ಪ್ರಶ್ನೆಗಳು ನನ್ನ ಕಿವಿಗೆ ಬಂದಿದೆ ಅದಕ್ಕೆಲ್ಲ ಒಂದೊಂದಾಗಿ ನಾನು ಉತ್ತರ ಕೊಟ್ಟು ಖಂಡಿತ ಅದು ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಮಾಡಿಸುವಂತ ಪ್ರಯತ್ನ ನಾನು ಮಾಡ್ತೀನಿ. ಸೊ ಈ ರೀತಿ ಇವಾಗ ಪೊಲೀಸ್ ಎಕ್ಸ್ಪೆಕ್ಟೇಷನ್ ಪ್ಲೇ ಸ್ಟೋರ್ ಇಂದ ರಿಮೂವ್ ಆಯ್ತು. ಇವಾಗ ಇನ್ ಮುಂದೆ ಜನ ಸುಮ್ನೆ ಇರಲ್ಲ, ಖಂಡಿತ ಜನಗಳು ಅವ್ರಿಗೆ ಅಂದ್ರೆ ರೊಚ್ಚಿಗೆ ಹೇಳ್ತಾರೆ, ಹೋಗ್ಬಿಟ್ಟು ಏನಾದ್ರು ಪ್ರಾಬ್ಲಮ್ ಮಾಡ್ತಾರೆ, ಆಗ ಅದು ಕೇಸ್ ಇನ್ನು ಕಂಪ್ಲೇಂಟ್ ಜಾಸ್ತಿ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಂದಾನೆ ಇದು ಮಾಡಿದ್ದಾರೆ. ಬಟ್ ಇವಾಗ ಇವತ್ತವರೆಗೂ ಅದಿಲ್ಲ, ಏನು ನಡೀತಾ ಇಲ್ಲ ಬೈ ಗಾಡ್ ಗ್ರೇಸ್. ಸೊ ಇದೇ ತರ ಜನ ಇಷ್ಟು ದಿನ ನೀವೇನ್ ಮೇಂಟೈನ್ ಮಾಡಿದಾರ ಅದೇ ಮೇಂಟೈನ್ ಮಾಡ್ಬಿಟ್ರೆ MD ಸಾರಿಗೆ ಬೇಲ್ ಖಂಡಿತ ಸಿಗ್ಲೇಬೇಕು. ನಾನು ಲಾಸ್ಟ್ ಟೈಮ್ ಹೇಳಿದೆ ಖಂಡಿತ ಸಿಗುತ್ತೆ 99%. 1% ಕೋರ್ಟ್ ನಾವು ಏನು ಹೇಳಕ್ಕಾಗಲ್ಲ. ಅದು ಅವ್ರು ಯಾವ ರೀತಿ ಬೇಕಾದ್ರೂ ಜಡ್ಜ್ ಡಿಸ್ಕ್ರಿಪ್ಷನ್ ಹೆಂಗಿರುತ್ತೋ ಅವ್ರು ಡಿಸೈಡ್ ಮಾಡೋದು ಹೆಂಗಾದ್ರೂ ಇರ್ಬೋದು ಅಂತ. ಬಟ್ ತುಂಬಾ ದಿನ ತಳ್ಕೊಂಡು ಹೋಗಕ್ಕಾಗಲ್ಲ, ಓಕೆನಾ. ಈ ಸ್ಟೇಜ್ ಇವಾಗ ಇದೇ ಸಿಚುವೇಶನ್ ಕಂಟಿನ್ಯೂ ಆದ್ರೆ, ಸೊ ಆದ್ರಿಂದ ಪೊಲೀಸರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತರೆಗೂ ಕಂಪ್ಲೇಂಟ್ ಇಲ್ಲ. ಅದಕ್ಕೆ ನಾನು ನೀವು ಮೆಂಬರ್ಸ್ ಆಗಿರೋದ್ರಿಂದ ಪ್ರತಿಯೊಂದು ಮೆಂಬರ್ಗೂ ಅದಕ್ಕೆ ನಾವು ಖಂಡಿತ ನಾವು ಚಿರಋಣಿಯಾಗಿರ್ತೀವಿ. ಸೊ ಇವಾಗ ವಾಟ್ ನೆಕ್ಸ್ಟ್? ಸರಿ, ಇವಾಗ ಆಪ್ ಕ್ಲೋಸ್ ಆಯ್ತು, ಏನು ಇವಾಗ ನೆಕ್ಸ್ಟ್? ಕಂಪನಿ ಫ್ರೆಂಡ್ಸ್ ಅಷ್ಟೇ. ನಾನು ಪ್ರತಿ ಸಲನೂ ಇದೇ ನಾವು ಹೇಳ್ತಾ ಇರೋದು. ಇವಾಗ್ಲೂ MD ಸಾರಿಗೆ ಲಾಯರ್ಸ್ ಹೋಗಿ ಮೀಟ್ ಮಾಡಿ ಬಂದ್ರು ನಿನ್ನೆ, ಮತ್ತೆ ಅವ್ರ ರಿಲೇಟಿವ್ಸ್ ಮೀಟ್ ಮಾಡ್ತಾರೆ. ಅಲ್ಲಿಂದ ಬರೋ ಇನ್ಫಾರ್ಮೇಶನ್ ಇದೆ. ಯಾರು ಜನಗಳನ್ನ ದಯವಿಟ್ಟು ಕನ್ಫ್ಯೂಸ್ ಆಗದೆ, ಭಯ ಪಡದೆ, ಯಾವುದೇ ರೀತಿ ಪ್ಯಾನಿಕ್ ಇಲ್ದೆ, ಇವತ್ತು ಇಷ್ಟು ದಿವಸ ಹೆಂಗಿದ್ರು ಹಂಗೆ ಇರಕ್ಕೆ ಹೇಳಿ. ನಾನು ಬಂದಿದ ತಕ್ಷಣನೇ MD ಫೋರಂ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಟ್ ನೆಕ್ಸ್ಟ್ ಅನ್ನೋದು ನಾನು ಅನೌನ್ಸ್ ಮಾಡಿ ಮತ್ತೆ ನಾವು ಖಂಡಿತ ಇದನ್ನ ನಡ್ಸ್ಕೊಂಡು ಹೋಗ್ತೀವಿ. ಇದ್ರಲ್ಲಿ ಯಾವ ಡೌಟ್ ಇಲ್ಲ. ಸೊ ಇದನ್ನ ಮಾತ್ರ ನೀವು ಫಸ್ಟ್ ಮನ್ಸಲ್ಲಿ ತಗೊಳ್ಳಿ, ಅದನ್ನ ಸ್ಟ್ರಾಂಗ್ ಆಗಿರಿ, ಕನ್ಫ್ಯೂಸ್ ಆಗ್ಬೇಡಿ. ಯಾರು ಏನೇ ಹೇಳಿದ್ರು ಕೂಡ ನೀವು ಇಷ್ಟು ಧೈರ್ಯವಾಗಿದ್ದೀರಾ, ಅದೇ ರೀತಿ ನೀವು ಧೈರ್ಯವಾಗಿ ಇರಿ. ಖಂಡಿತ ಇದರಿಂದ ಎಲ್ಲ ಹೊರಗೆ ಬಂದು MD ಸರ್ ಒನ್ಸ್ ಹೊರಗೆ ಬಂದ್ಮೇಲೆ ನಮ್ಗೆ ಎಲ್ಲದಕ್ಕೂ ಅದಕ್ಕೆಲ್ಲ ಉತ್ತರ ಸಿಕ್ಬಿಡುತ್ತೆ. ಹೆಂಗೆ ಮತ್ತೆ ಹೆಂಗ್ ಕೊಡ್ತೀವಿ, ಏನ್ ಮಾಡ್ತೀವಿ ಎಲ್ಲ. ಒಟ್ಟಿನಲ್ಲಿ ಜನಗಳಿಗೆ ಯಾರಿಗೂ ಏನು ಯಾವುದೇ ರೀತಿಯಾದ ಲಾಸ್ ಆಗ್ಕೂಡ್ದು ಅನ್ನೋದ್ರಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದೀವಿ. ಸೊ ಇದನ್ನ ಖಂಡಿತ ಗೆಲ್ತೀವಿ ಹೋರಾಟದಲ್ಲಿ. ಸೊ ನಿಮ್ಮ ಸಹಕಾರನೂ ಇದೆ. ನಮ್ಮ ಗುರಿ ಏನಿದೆ ಅದನ್ನ ನಾವು ಕೈ ಬಿಟ್ಟಿಲ್ಲ, ಓಕೆನಾ. ಓಕೆ, ಇಷ್ಟ ಆಯ್ತು. ಸರಿ, ಇವಾಗ ಆಪ್ ಓಡ್ತಾ ಇಲ್ಲ. ಇವಾಗ ಆಲ್ರೆಡಿ ಆಪ್ ಇರೋರು ನೋಡ್ಬೋದಂತ ಕಂಟಿನ್ಯೂ ಮಾಡಿ. ಇರೋರು ಆಪ್ ಏನಿದೆ ಓಡ್ತಾ ಇರೋ ಆಪ್ ನ ನೀವು ಕಂಟಿನ್ಯೂ ಮಾಡಿ, ಕ್ಯಾಪ್ಚರ್ ಹಾಕೊಂಡ್ ಬನ್ನಿ. ಅದ್ರಲ್ಲೇನು ತಪ್ಪಿಲ್ಲ, ಮಿಸ್ಟೇಕ್ ಇಲ್ಲ. ಅದು ಹೋಗೋರ್ಗು ಹೋಗುತ್ತೆ ಅದು. ಸೊ ಆಪ್ ಬಂದ್ಮೇಲೆ ಇವಾಗ ಆಪ್ ಯಾವಾಗ ಓಪನ್ ಆಗುತ್ತೆ? ಸೊ MD ಸರ್ ಯಾವಾಗ ಬರ್ತದೆ ಸರ್? ನೀವು ಬರ್ತೀನಿ ಹೇಳ್ತಾ ಇದ್ದೀರಾ, ಯಾವಾಗ? ಓಕೆ, ನಮ್ಮ ಎಕ್ಸ್ಪೆಕ್ಟೇಷನ್ 200% ಖಂಡಿತ ಈ ಆಗಸ್ಟ್ ಅಲ್ಲಿ ಹೊರಗೆ ಬಂದ್ಬಿಡ್ತಾರೆ, ಓಕೆನಾ. ಈಗ ನಾನು ಲಾಸ್ಟ್ ಟೈಮ್ ಹೇಳಿದೆ, ಈಗ ಲೋವರ್ ಕೋರ್ಟ್ ಅಲ್ಲಿ ಏನದು ಟ್ಯಾನ್ಪಿನ್ ಕೋರ್ಟ್ ಅಲ್ಲಿ ಅಲ್ಲಿ ಕ್ಯಾನ್ಸಲ್ ಆಯ್ತಲ್ಲ, ಮತ್ತೆ ಹೈಕೋರ್ಟ್ ಅಲ್ಲಿ ಅಪ್ಲೈ ಮಾಡಿದ್ರೆ ಅದು ಕ್ಯಾನ್ಸಲ್ ಆಗಿದೆ. ಮತ್ತೆ ಬೆಂಚ್ ಚೇಂಜ್ ಆಗ್ಬೇಕೀಗ ಅಲ್ವಾ. ಸೊ ಬೆಂಚ್ ಅದೇ ಜಡ್ಜ್ ಹತ್ರ ಮತ್ತೆ ತಗೊಂಡು ಹೋಗಕ್ಕಾಗಲ್ಲ, ಮತ್ತೆ ಅದೇನೇ ರಿಸಲ್ಟ್ ಆಗುತ್ತೆ. ಸೊ ಕ್ಯಾನ್ಸಲ್ ಆಯ್ತು, ಮತ್ತೆ ಹೊಸ ಬೇಲ್ ಅಪ್ಲೈ ಮಾಡ್ಬೇಕು. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಮತ್ತೆ ಹೊಸ ಬೇಲ್ ಅಪ್ಲೈ ಮಾಡ್ತಾ ಇದ್ದಾರೆ ನಾವು ಲಾಯರ್ಸ್. ಸೊ ಎಕ್ಸ್ಪೆಕ್ಟೆಡ್ ಅದು ಹೋದ್ರೆ ಅಲ್ಲಿಂದ ಒಂದು 4-5 ಡೇಸ್, ಒಂದು ವಾರ ತಗೊಬಹುದು ಮತ್ತೆ ಅದು ಬರೋದಿಕ್ಕೆ, ಹಿಯರಿಂಗ್ ಬರೋದಿಕ್ಕೆ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಆ ಡೇಟ್ ಅಲ್ಲಿ ನಮ್ಗೆ ಖಂಡಿತ ಬೇಲ್ ಸಿಗುತ್ತಂತ, ಅಂದ್ರೆ MD ಸರ್ಗೆ ಬೇಲ್ ಸಿಗುತ್ತಂತ. ಸೊ ಹೆಂಗೋದು 3rd ವೀಕೋ ಇಲ್ಲ 4th ವೀಕೋ ಎಕ್ಸ್ಪೆಕ್ಟೆಡ್ ಆಗಸ್ಟ್ ಒಳಗಡೆನೆ ಖಂಡಿತ MD ಸರ್ 200% ಬರ್ಲೇಬೇಕು ಅನ್ನೋದು. ಅದಕ್ಕೆ ಏನೆಲ್ಲ ಮಾಡ್ಬೇಕು ಅದು ಮಾಡ್ತಾ ಇದೀವಿ. ಸೊ ತುಂಬಾ ದಿನ ಅಂತೂ ಆಗೋದಿಲ್ಲ. ಸೊ ಇದು ನಂಬರ್ 1. ಸೊ ಹೊರಗ್ ಬಂದ್ಮೇಲೆ ಅದಾಗುತ್ತೆ. ಹೊರಗ್ ಬಂದ್ಮೇಲೆ ಹೇಗೆ ಎಕ್ಸ್ಕ್ಯೂಸ್ ಮೀ, ಪ್ಲೇ ಸ್ಟೋರ್ ಇವಾಗ ಆಪ್ ಓಡ್ತಾ ಇಲ್ಲ, ವಾಟ್ ನೆಕ್ಸ್ಟ್? ಸೊ ಸಾರ್ ಹೊರಗ್ ಬಂದ್ಮೇಲೆ ಖಂಡಿತ ನಾವು ಪಿಟಿಷನ್ ಹಾಕ್ತೀವಿ. ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿ, ನೋಡಿ ಇಷ್ಟು ಪ್ರಾಡಕ್ಟ್ಸ್ ಇದೆ ಆಲ್ರೆಡಿ. ಪೊಲೀಸ್ ಅವ್ರು ತಗೊಂಡೋಗಿ ಲೆಕ್ಕ 512 ಕೋಟಿ 8 ಕೋಟಿಗೂ ನಮ್ನ ಪ್ರಾಡಕ್ಟ್ಸ್
ಸ್ಟಾಕ್ ಇದೆ ಹಬ್ ಅಲ್ಲಿ, ಅದು ರೆಕಾರ್ಡ್ ಆಲ್ರೆಡಿ ಇದೆ, ಅದು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಅದು ಕೋರ್ಟ್ ಗೊತ್ತಾನೆ ಅಷ್ಟು ಪ್ರಾಡಕ್ಟ್ಸ್ ಇದೆ ಅಂತ, ಮತ್ತೆ ಇಷ್ಟು ಹಬ್ಗಳು, ಇಷ್ಟು ಆಫೀಸ್ಗಳಿದೆ, ಇಷ್ಟು ಜನ ನಂಬ್ಕೊಂಡಿದ್ದಾರೆ ನಮ್ಮ ಕಂಪನಿನ, ಇದೆಲ್ಲ ತೋರಿಸಿ ನಾವು ಪಿಟಿಷನ್ ಆಗ್ತಾ ಇದೀವಿ. ಸೇಮ್ ಲಾಸ್ಟ್ ಟೈಮ್ ಹೇಳ್ದಂಗೆ ಒಂದು ನಮ್ಮನ್ನ ಇದೇ ತರ ನಡ್ಸಕ್ ಬಿಡಿ, ಯಾಕಂದ್ರೆ ಇಷ್ಟು ಪ್ರಾಡಕ್ಟ್ ವೇಸ್ಟ್ ಆಗುತ್ತೆ. ನಮ್ಗೆ ಸರ್ವಿಸ್ ಮಾಡಬೇಕು, ದುಡ್ಡು ಕೊಡ್ತೀವಿ ಅಂತಾನೆ ಹೇಳ್ತೀವಿ, ನಾವು ಬಿಸ್ನೆಸ್ ಮಾಡಿದ್ರೆ ತಾನೇ ಜನರೇಟ್ ಮಾಡಕ್ಕಾಗುತ್ತೆ. ಸೊ ಇವಾಗ ಆಲ್ರೆಡಿ ಇರೋ ದುಡ್ಡು ಇರೋ ಪ್ರಾಡಕ್ಟ್ ಹಾಳಾದ್ರೆ ಮತ್ತೆ ಹೆಂಗಾಗುತ್ತೆ. ಸೊ ಇದೆಲ್ಲ ಬೇರೆ, ಅದು ಲೀಗಲ್ ಆಗಿ ಏನೇನು ಪಾಯಿಂಟ್ಸ್ ಮಾತಾಡಬೇಕು ಅದನ್ನೆಲ್ಲ ಮಾತಾಡಿ ನಾವು ಪರ್ಮಿಷನ್ ತಗೊಂಡು ಮತ್ತೆ ನಡೆಸಬೇಕು. ಇಲ್ಲ ಅವ್ರು ಏನಾದ್ರು ಚೇಂಜಸ್ ತರ್ತೀನಿ ಅಂತ ಅದು ನಾವು ಹೇಳ್ತೀವಿ. ಸೊ ನಾವು ನಡ್ಸೋದ್ರಲ್ಲಿ ನಮ್ ಕಾನ್ಸೆಪ್ಟ್ ಅಲ್ಲಿ ಏನಾದ್ರು ನಿಮ್ಗೆ ಸರಿ ಅನ್ಸಿಲ್ಲ ಅಂದ್ರೆ ಅದು ಯಾವ್ದನ್ನ ಕರೆಕ್ಷನ್ ಮಾಡ್ಕೊಳ್ಬೇಕಂತ ಹೇಳಿ ಅದನ್ನ ಸರಿ ಮಾಡ್ಕೊಂಡು ನಾವು ಮುಂದೆ ಹೋಗ್ತೀವಿ. ಸೊ ಇದ್ರಲ್ಲಿ ನಮ್ಗೆ 100% ನಮ್ ನಂಬಿಕೆ ಇದೆ. ಅದನ್ನ ಪರಿಗಣಿಸಿ ನಮ್ಗೆ ನ್ಯಾಯಾಲಯ ನಮ್ಗೆ ಅಲೋ ಮಾಡುತ್ತೆ ಒಂದು ರೀತಿಯಲ್ಲಿ ಅಂತ. ಅದು ಒಂದು ಆರ್ಡರ್ ಸಿಕ್ಕಿದ್ರೆ ಸಾಕು, ನಮ್ಗೆ ಪ್ಲೇ ಸ್ಟೋರ್ ಅವರಿಗೆ ನಾವು ಇಮೇಲ್ ಬರ್ದಿ ಅದೇ ಜಸ್ಟಿಫೈ ಮಾಡಿ ನಾವು ಮತ್ತೆ ಅದೇ ಆಪ್ ಅನ್ನು ಓಡಿಸ್ಬಿಡ್ಬೋದು. ಓಕೆನಾ? ಸೊ ಆಪ್ ಮತ್ತೆ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್, ಇಲ್ಲ ಈ ಪ್ರಾಸೆಸ್ ತುಂಬಾ ಲಾಂಗ್ ತಗೊಳುತ್ತೆ, ಅದೆಲ್ಲ ಅಷ್ಟು ಈಸಿ ಇಲ್ಲ, ಇನ್ನು ಇವತ್ತು ನಾಳೆ ಅಂತ ಅದು ಹೇಳ್ಕೊಂಡು ಹೋಗ್ಬೋದು, ಅದ್ವರ್ಗು ನಾವೇನ್ ವೇಟ್ ಮಾಡ್ಬೇಕಂದ್ರೆ ಖಂಡಿತ ಇಲ್ಲ. ಕಾರಣ ಆಪ್ ಮಾತ್ರನೇ ಅವರು ಸಸ್ಪೆಂಡ್ ಮಾಡಿದ್ದಾರೆ, ನಮ್ಮಿಂದ ಇನ್ನೊಂದು ಆಪ್ ಕ್ರಿಯೇಟ್ ಮಾಡಕ್ ಆಗುತ್ತಲ್ಲ, ಅದೇನ್ ಕಷ್ಟ ಇಲ್ಲ. ಮೈ ವಿ3 ಆಡ್ಸ್ ಅಂತ ಇದೆ, ಮೈ ವಿ3 ಅಂತಾನೆ ಬೇರೆ ಮೈ ವಿ3 ಅಷ್ಟೇ ಮಡಗಬಹುದು. ಇಲ್ಲ ಬೇರೆ ಏನಾದ್ರು ಹೆಸರು ಮಾಡ್ಬೇಕಂದ್ರೂ ಮಾಡ್ಬೋದು. ಇಲ್ಲ ಮೈ ವಿ3 ಅನ್ನೋದೇ ಸೆಂಟಿಮೆಂಟ್ ಆಗಿ ಚೆನ್ನಾಗಿದೆ, ಎಲ್ಲರೂ ರಿಜಿಸ್ಟರ್ ಆಗಿದೆ ಅಂದ್ರೆ ಮೈ ವಿ3 ಆಡ್ಸ್, ಮೈ ವಿ3 ಪ್ರಮೋಷನ್, ಮೈ ವಿ3 ಪ್ರಾಡಕ್ಟ್ಸ್ ಏನಾದ್ರು ಹೆಸರು ಬದಲಾಯಿಸಿ ಖಂಡಿತ ನಮ್ಮಿಂದ ಇನ್ನೊಂದು ಆಪ್ ಅನ್ನು ಕ್ರಿಯೇಟ್ ಮಾಡಕ್ ಆಗುತ್ತೆ. ಪ್ಲಸ್ ಡೇಟಾಸ್ ಎಲ್ಲ ಹಂಗೆ ಇರುತ್ತೆ, ಡೇಟಾ ನಮ್ಮ ಹತ್ರ ತಾನೇ ಇದೆ, ನಮ್ ಸರ್ವರ್, ನಾವು ಸರ್ವರ್ ಅಲ್ಲೇ ತಾನೆ, ನಮ್ ಸರ್ವರ್ ಅಲ್ಲಿ ಇರುತ್ತೆ, ಅದನ್ನ ಯಾರು ಏನು ಮಾಡಕ್ ಆಗೋದಿಲ್ಲ. ಸೊ ಅದನ್ನ ಮಲ್ಟಿಪಲ್ ಸರ್ವರ್ಸ್ ಅಲ್ಲಿ ನಮ್ದೆಲ್ಲ ಡೇಟಾಸ್ ಇರುತ್ತೆ, ಜಸ್ಟ್ ಅದನ್ನ ಹಂಗೆ ಟ್ರಾನ್ಸ್ಫರ್ ಮಾಡಿ ಈ ಆಪಿಗೆ ಪ್ರೋಗ್ರಾಮಿಂಗ್ ಮಾಡಿದ್ರೆ ಆಸ್ ಯೂಶುವಲ್ ನಡೆಯುತ್ತೆ. ಆಪ್ ಲೋಗೋ ಚೇಂಜ್ ಆಗ್ಬೋದು ಅಥವಾ ಹೆಸರು ಚೇಂಜ್ ಆಗ್ಬೋದು, ಹೊತ್ತು ನಿಮ್ದು ಎಲ್ಲ ಇನ್ಫಾರ್ಮೇಶನ್ ಹಾಗೆ ಇರುತ್ತೆ, ಅದರಿಂದ ಶುರು ಆಗುತ್ತೆ. ಸೊ ಇದರ್ ವೇ ಅದೇ ಆಪ್